ನಮಸ್ಕಾರ. ಅಲ್ಲಿನ ಟಿವಿ ವೀಕ್ಷಕರೇ, ಹೋಟೆಲ್ ಮತ್ತು ಉಪಹಾರ ಮಂದಿರಗಳ ಸಂಘ ಈಗೇನು ಸ್ಥಾಪನೆಯಾಗಿ 80 ವರ್ಷ ಆಗಿದೆ. 80 ವರ್ಷದಿಂದ ನಿರಂತರವಾಗಿ ಕಷ್ಟ ಸುಖ ನೋವು ನಲಿವು ಇದನ್ನೇನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಇವತ್ತು ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ 80 ವರ್ಷ ನಡೆಸೋಂಥ ತಮಾಷೆ ಮಾತಲ್ಲ. ಹೀಗಾಗ್ಬಿಟ್ಟು ಏನು 80ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ನೋಡಿ, ಇದೇ ಹೋಟೆಲ್ ಮತ್ತು ಉಪಹಾರ ಮಂದಿರಗಳ ಸಂಘದ ವತಿಯಿಂದ ಹೋಟೆಲ್ ಮಾಲೀಕರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ 50ನೇ ವರ್ಷದ ಇದು ಕೂಡ ಏನು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬನ್ನಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಇಲ್ಲಿ ಉಪಾಧ್ಯಕ್ಷರು ವೇದಮೂರ್ತಿ ಇದ್ದಾರೆ. ಸರ್ ನಮಸ್ಕಾರ. ಸರ್ ಏನು ಸರ್, ಏನು ಹೇಳ್ತೀರಾ ಸರ್? 80 ವರ್ಷ ಆಚರಿಸೋದು ನಾವು ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮ ಒಂದು ಜನ್ರೇಷನ್ ಅದನ್ನು ಹೇಳಬೇಕಾದ್ರೆ ತುಂಬ ಹೆಮ್ಮೆ ಅನ್ನುತ್ತೆ. ಯಾಕಂದರೆ ಎಲ್ಲ ಏನು ದುಡಿದಂಥ ಹಿರಿಯರನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳೋವಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಸೇವೆ ಮಾಡುವಂಥವ್ರನ್ನ ಇಲ್ಲಿ ಗುರುತಿಸುವಂಥ ಕಾರ್ಯಕ್ರಮ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೋಟೆಲು ಮಾಲೀಕರ ಸಂಘದ ಅಧ್ಯಕ್ಷರಾದ ವಾಸುದೇವ್ ಶೆಟ್ಟಿ. ನಾನು ನಮ್ಮ ಅಮೃತ ಮಹೋತ್ಸವದ 80ನೇ ವರ್ಷದ ಆಚರಣೆ ಬಗ್ಗೆ ಹೋಟೆಲು ಮಾಲೀಕರು, ಸದಸ್ಯರು, ಪ್ರಾಯೋಜಕರು ಹಾಗೂ ಸಾರ್ವಜನಿಕರು ಅಮೃತ ಮಹೋತ್ಸವದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿಕೊಳ್ಳುತ್ತೇನೆ. ಬಳುಕುರಾಯರು 5,000 ಬಂಡವಾಳ ಹೂಡಿ ಮಾಡಿದಂತಹ ಹೋಟೆಲ್ ಮಾಲೀಕರ ಮತ್ತು ಪತ್ತಿನ ಸೌಹಾರ್ದ ಸಂಘ ಇವತ್ತು 4 ಕೋಟಿ ವಹಿವಾಟು ನಡೆಸ್ತಾ ಇದೆ. ಏನು ಹೇಳ್ತಾರೆ? MS ವೆಂಕಟಾಚಲಯ್ಯ ಅಂತ ದ್ವಾರಕಾ ಹೋಟೆಲ್ ಮಾಲೀಕರವರು, ಅವರು ಮತ್ತು ನಮ್ಮ ವುಡ್ಲ್ಯಾಂಡ್ಸ್ ಹೋಟೆಲ್ ಮಾಲೀಕರಾದಂಥ ಬಳುಕರಾಯರು ಅವರು ಸ್ಥಾಪನೆ ಅಂದರೆ ಅವತ್ತಿನ ಅವರ ಮುಖಂಡತ್ವದಲ್ಲಿ ಸ್ಥಾಪನೆ ಆದಂಥ ಸಹಕಾರಿ ಸಂಘ. ಆ ಸಹಕಾರಿ ಸಂಘ ಬೆಳೆದು ಬಂದ ದಾರಿ 50 ವರ್ಷಗಳಾಯಿತು. ಹಿರಿಯರು ಮಾರ್ಗದರ್ಶನವನ್ನು ನಾವು ಅವರೇನು ಮಾಡಿಕೊಟ್ಟಿದ್ದಾರೆ ದಾರಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆದ್ದರಿಂದ ಆ ಶ್ರಮಕ್ಕೆ ಪ್ರತಿಫಲ ಹಾಗೂ ನಮ್ಮ ಸಹಕಾರಿಯ ಎಲ್ಲ ಬಂಧು ಮಿತ್ರರು, ಯಾಕಂದರೆ ಈ ಟೈಮಲ್ಲಿ ಒಬ್ಬರಲ್ಲ, ಇಡೀ ಸಹಕಾರ ಸಂಘದಲ್ಲಿ ಏನು ನಾವು ದುಡಿತಾ ಇದ್ದೀವಿ, ನಮ್ಮಲ್ಲಿ 162 ಜನ ಮೆಂಬರ್ ಇದ್ದಾರೆ. ಅವರೆಲ್ಲ ಸಹಕಾರ ನಿರಂತರವಾಗಿ ಇರೋದ್ರಿಂದ ನಾವು ಈ ಕಾಲಘಟ್ಟದಲ್ಲಿ ಈ ಸ್ಟೇಜಲ್ಲಿ ನಾವು ನಿಂತಿದ್ದೀವಿ. ಸರ್, ಜೊತೆಗೆ ನೋಡಿ, ಇನ್ನ ಹಿರಿಯರು ಬಳುಕರಾಯರು ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಬಳುಕರಾಯರಿದ್ದಾರೆ ಅಲ್ಲಪ್ಪ, ಬಳುಕರಾಯರ ಬಗ್ಗೆ ಮಾತಾಡೋದಂದ್ರೆ ಹಿರಿಯರು, ಯಾಕಂದ್ರೆ ಅವರು ಆವತ್ತಿನ ಸಮಕಾಲೀನದಲ್ಲಿ ಅವರು ವುಡ್ಲ್ಯಾಂಡ್ಸನ್ನ ಹೋಟೆಲನ್ನು ಸ್ಥಾಪನೆ ಮಾಡಿ ಅವತ್ತು ಎಲ್ಲರಿಗೂ ಏನಿದೆ ಒಂದು ವಿಶೇಷತೆ ಏನಂದರೆ, ಬಳುಕರಾಯರು ಅವತ್ತಿನ ದಿವಸ 3 ಸ್ಟಾರ್ ಹೋಟ್ಲು, ಇವತ್ತಿನೇನು ನಾವು 5 ಸ್ಟಾರ್ ಹೋಟ್ಲು ಅಂತೀವಿ, ಅವತ್ತೇ ಅವರು ಮಾಡಿದರು. ಡಿಲೈಕ್ಸ್ ವುಡ್ಲ್ಯಾಂಡ್ಸ್ ಅಂತ ಮಾಡಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿ ಅವತ್ತೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಿದಂಥ ವ್ಯಕ್ತಿ ಅವರು. ಹೋಟೆಲ್ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಗುರುಪ್ರಕಾಶ್ ಬಳುಕರಾಯ. ನಾವು ಸಂಸ್ಥೆಯನ್ನು 80 ವರ್ಷದಿಂದ ನಮ್ಮ ಉದ್ಯಮಿ ಏನು ಕಷ್ಟಗಳ ಒಂದು ಯಾವುದೇ ಒಂದು ಸಂಸ್ಥೆಗಳಲ್ಲಿ ಕಷ್ಟ ಬಂದಾಗ ನಮ್ಮ ಸಂಘದ ಎಲ್ಲ ಸದಸ್ಯರುಗಳು ಬಂದು ಎಲ್ಲ ಸ್ಪಂದಿಸುವಂಥ ಕೆಲಸ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಇವತ್ತಿನ ಏನು 2/8/2026 ನಮ್ಮ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ನಮ್ಮ 80ನೇ ವರ್ಷದ ವಾರ್ಷಿಕ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದನ್ನು ತುಂಬ ಹೃದಯದಿಂದ ತಾವೆಲ್ಲ ಬರಬೇಕಂತ ಕೇಳ್ಕೊಳ್ತೀವಿ. ಏನು ನಂಜುಂಡೇಶ್ವರ ಹೋಟೆಲ್ ಮಾಲೀಕರಾದಂಥ ಮಹಾದೇವ್ ಅವರಿದ್ದಾರೆ. ಇವತ್ತು ಅವರಿಗೆ ಸಾಕಷ್ಟು ವಯಸ್ಸು ಕೂಡ ಆಗಿದೆ. ಅವರ ಕೊಡುಗೆ ಜಾಸ್ತಿ ಇದೆ. ಈ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ನೆನೆಸ್ಕೊಂತೀರಾ ಸರ್? ನಮ್ಮ ಮಹಾದೇವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಒಂದು ನಂಜುಂಡೇಶ್ವರ ಹೋಟೆಲ್ ಗ್ರೂಪ್ಸ್ ಮಾಲೀಕರಾದ್ರಿಂದ ಅವರು ಹಲವಾರು ಸಂಸ್ಥೆಯನ್ನು ಸ್ವಂತವಾಗಿ ಕಟ್ಟಿ ಅವರ ಕುಟುಂಬದ ಸಾವಿರಾರು ಜನಕ್ಕೆ ಒಂದು ಅನ್ನ ಹಾಕಿದಂಥ ಇವರು ಯಜಮಾನರವರು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಸೌಹೃದಿ ಆದಂಥ ಒಬ್ಬ ವ್ಯಕ್ತಿ. ಅವರು ಇಡೀ ಅವರ ಹೇಳ್ತಾರೆ, ಆಡ ಮುಟ್ಟದ ಸೊಪ್ಪಿಲ್ಲ ಅನ್ನಂಗೆ ಎಲ್ಲ ಕ್ಷೇತ್ರದಲ್ಲಿ ಅವರು ತುಂಬ ಚಿರಪರಿಚಿತವಾದಂಥ ವ್ಯಕ್ತಿ ಶ್ರೀ ಮಹಾದೇವನವರು. ಅವರು ಹಾಕೊಟ್ಟ ಹೆಜ್ಜೆ, ಅವರು ನಡೆದು ಬಂದ ದಾರಿ, ಅದು ನಮಗೆಲ್ಲರಿಗೂ ಸಹ ಮಾರ್ಗದರ್ಶನ. ತುಮಕೂರು ಹೋಟೆಲ್ ಮತ್ತು ಉಪಹಾರ ಮಂದಿರಗಳ ಸಂಘದ ಈ 80ನೇ ವರ್ಷದ ಅಮೃತ ಮಹೋತ್ಸವ ನಡೆಸುತ್ತಿರುವ ಈ ಸುಸಂದರ್ಭದಲ್ಲಿ ಹಾಗೂ ನಮ್ಮ ಸಹಕಾರಿಯ 50ನೇ ವರ್ಷದ ಸುವರ್ಣ ಮಹೋತ್ಸವದ ಈ 2 ಜಂಟಿ ಸಮಾರಂಭದಲ್ಲಿ ನಾನು ಸಂತೋಷ್ ಮಲ್ನಾಡ್, ನಿರ್ದೇಶಕರು, ತುಮಕೂರು ಹೋಟೆಲ್ ಅಸೋಸಿಯೇಷನ್ ವತಿಯಿಂದ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಒಂದು ಆಹ್ವಾನ ಕೊಡುತ್ತಿದ್ದೇವೆ. ಇದೇ ತಿಂಗಳು ಅಂದರೆ ಆಗಸ್ಟ್ 2ನೇ ತಾರೀಕು ಮಂಜುನಾಥ ಚೌಟ್ರಿಯಲ್ಲಿ ಈ ಒಂದು ಜಂಟಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸುವುದೆಂದು ತೀರ್ಮಾನಿಸಿದ್ದು, ತಾವೆಲ್ಲರೂ ಸಂಸಾರ ಸಮೇತರಾಗಿ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಸಣ್ಣ ಪುಟ್ಟ ಹೋಟೆಲ್ಗಳ ಸಮಸ್ಯೆಗಳು ಯಾವ ರೀತಿ ಬಗೆಹರಿಸಿದ್ದಾರೆ ಸರ್? ನಾವು ನೋಡಿ ಇಲ್ಲಿ ಇದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ವಿ ಇವತ್ತು. ಯಾಕಂದ್ರೆ ನಮ್ಮಲ್ಲಿ ಇಡೀ ತುಮಕೂರಲ್ಲಿ ಅತಿ ದೊಡ್ಡ ಹೋಟೆಲ್ ಇರೋದೇ ಒಂದು 10-12 ಅಷ್ಟೇ. ಎಲ್ಲರೂ ಸಣ್ಣ ಪುಟ್ಟ ಹೋಟ್ಲಿದೆ. ನಾನು ಸಹ ಸಣ್ಣ ಹೋಟ್ಲಿನ ಮಾಲೀಕ. ಯಾಕಂದರೆ ಇವತ್ತು ಎಲ್ಲರ ಹಿರಿಯ ಸಹಕಾರದಿಂದ ಅವರೆಲ್ಲ ನಮಗೆ ಮಾರ್ಗದರ್ಶಕರಾಗಿ ಇಲ್ಲಿ ಸಣ್ಣ ಹೋಟ್ಲು ದೊಡ್ಡ ಹೋಟ್ಲು ಏನಿಲ್ಲಪ್ಪ, ಎಲ್ಲರೂ ಒಳ್ಳೆ ರೀತಿ ಇರೋಣ, ಎಲ್ಲರೂ ಸಹ ಏನೇ ಕಷ್ಟ ಬಂದರೂ ಅದಕ್ಕೆ ಸಹಕಾರ ಸರ್, ತಾವು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಹೋಟ್ಲುಗಳು ಬಂದಾಗಿತ್ತು. ಆ ಕೋವಿಡ್ ಅನ್ನೋಂಥದ್ದನ್ನು ಅದೊಂದು ಮಹಾಮಾರಿ ಏನು ಕಾಯಿಲೆಯಿಂದ ಇಡೀ ದೇಶನ ಅಲ್ಲೋಲಕರಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಏನು ತಮ್ಮ ಹೋಟ್ಲು ಮಾಲೀಕರ ಏನು ಅಸೋಸಿಯೇಷನ್ ವತಿಯಿಂದ ಸಾಕಷ್ಟು ತಾವು ಊಟ ಉಪಚಾರದ ವ್ಯವಸ್ಥೆ ಮಾಡಿಸಿದ್ದೀರಾ ಅಂತೇಳಿ ನಾನು ಕೇಳಿಕೊಂಡಿದ್ದೆ. ಹೋಟೆಲ್ ಮಾಲೀಕರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ 1975ರಲ್ಲಿ ಅಂದಿನ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಸಂದರ್ಭದಲ್ಲಿ ಮಾನ್ಯ ದಿವಂಗತ MS ವೆಂಕಟಾಚಲಯ್ಯನವರ ಅಧ್ಯಕ್ಷತೆ ಹಾಗೂ MK ಬಳುಕರಾಯರವರ ಗೌರವ ಕಾರ್ಯದರ್ಶಿಯಲ್ಲಿ ಪ್ರಾರಂಭಗೊಂಡಿತು. ಅಂದು ಕೆಲವೇ 5,000 ಹಣದಿಂದ ಪ್ರಾರಂಭವಾದಂಥ ಸಂಸ್ಥೆ ಇಂದು 4 ಕೋಟಿಯ ವ್ಯವಹಾರವನ್ನು ಮಾಡಿ ನಮ್ಮ ನಿರ್ದೇಶಕರಿಗೆ ಹಾಗೂ ಸದಸ್ಯರಿಗೆ ನಾವು ಸಾಧಾರಣ ಒಂದು 15-20 ವರ್ಷದಿಂದ 20% ಡಿವಿಡೆಂಡನ್ನು ಕೊಡುವಂಥ ಏಕಮಾತ್ರ ನಮ್ಮ ಸಹಕಾರಿ ಸಂಘ ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡುತ್ತೇನೆ. ಮತ್ತು ತುಮಕೂರಿನ ನಮ್ಮ ಹೋಟೆಲ್ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಉದ್ದಿಮೆದಾರರಿಗೆ ನಾವು ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ಕೊಟ್ಟು ನಿತ್ಯ ವ್ಯವಹಾರವನ್ನು ಮಾಡಿ ನಾವು ನೋ NPA ರಿಕಾರ್ಡನ್ನು ಮಾಡಿದಂಥ ಸಂಸ್ಥೆ ನಮ್ಮ ತುಮಕೂರು ಹೋಟೆಲ್ ಮಾಲೀಕರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ಆಗಿರುತ್ತದೆ ಅಂತ. ನಮ್ಮ ಏನು ಲೇಬರ್ಸ್ ಇದ್ದಾರೆ ಅವರೆಲ್ಲ ಮನೆಗಳಿಗೂ ಉಚಿತವಾಗಿ ದಿನಸಿ ಕೊಟ್ಟಂಥ ಕಾರ್ಯಕ್ರಮ ಇರ್ಬೋದು. ಪ್ರತಿಯೊಂದು ಯಾರು ಸಹ ಊಟ ಇಲ್ದೆಲ್ಲ ಇರಬಾರ್ದು, ಪ್ರತಿ ಮನೆಗೂ ಊಟ ಕೊಡುವಂಥ ವ್ಯವಸ್ಥೆ ಇರ್ಬೋದು. ಎಲ್ಲನೂ ಸಹ ನಾವು ನಮ್ಮ ಕೈಲಾದಷ್ಟು ಅವ್ರ ಮನೆಗಳಿಗೆ ಕಾರುಗಳು ತಗೊಂಡೋಗಿ ಕಾಫಿ ಟೀ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲನೂ ಮಾಡಿದ್ದೇವೆ. ಹಣಕಾಸಿನ ವ್ಯವಸ್ಥೆನೂ ಮಾಡಿದ್ದೀವಿ. ಹೋಟೆಲ್ ಮತ್ತು ಉಪಹಾರ ಮಂದಿರಗಳ ಸಂಘದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮ ಇಲ್ಲಿ ನಡೀತಿದೆ ಅಂತೇಳಿ ದಿನಾಂಕ 2/6 ಭಾನುವಾರ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದಾರೆ. ಅತ್ಯುತ್ತಮವಾಗಿ ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಏನು 80 ವರ್ಷದ ಒಂದು ಸಂಭ್ರಮ, 50 ವರ್ಷದ ಒಂದು ಸಂಭ್ರಮ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಆನ್ಲೈನ್ TV ಇದು ನೈಜ ಅವರಿಗೆ ನಮಸ್ಕಾರ.